ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮ ಶೀಘ್ರದಲ್ಲಿ ಮುರಿದು ಹೋಗೋ ರೀತಿ ಇವರ ಆಟ ನಡೀತಾ ಇದೆ. ಹೆಂಗ್ ಆಡ್ತಿದ್ದಾರೆ ಅಂದ್ರೆ ಕದನ ವಿರಾಮ ಬಿದ್ದು ಹೋಗ್ಬೇಕು ಹಂಗ ಆಡ್ತಿದ್ದಾರೆ. ಒಂದಕ್ಕೊಂದು ಸಂಬಂಧವೇ ಇಲ್ಲದ ಘಟನೆಗಳಾಗ್ತಿದಾವೆ. ಈಗ ಇರಾನ್ ಮತ್ತೆ ಹಾರ್ಮುಜ್ ಜಲಸಂಧಿಯನ್ನ ಕ್ಲೋಸ್ ಅಂತ ಅನೌನ್ಸ್ ಮಾಡಿದೆ. ಟ್ರಂಪ್ ಕೂಡ ಮತ್ತೆ ಧಮಕಿ ಹಾಕಿದ್ದಾರೆ. ಮತ್ತೆ ನಾವು ಹೊಡಿತೀವಿ ಅಂತ ಹೇಳಿದ್ದಾರೆ. ಇದರ ಪರಿಣಾಮ ತೈಲ ಬೆಲೆ ಮತ್ತೆ 100ರ ಹತ್ರಕ್ಕೆ ಬರ್ತಾ ಇತ್ತು. ಯುದ್ಧ ಕಂಟಿನ್ಯೂ ಆಗೋ ಭೀತಿ ಶುರುವಾಗಿದೆ. ಇದಕ್ಕೆಲ್ಲ ಕಾರಣ ಆಗಿರೋದು ಲೆಬನಾನ್ ನಲ್ಲಿ ಇಸ್ರೇಲ್ ಮಾಡಿರೋ ದಾಳಿ. ಕದನ ವಿರಾಮ ಒಪ್ಪಂದವಾದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಲೆಬನಾನ್ನ ಇರಾನ್ ಪ್ರಾಕ್ಸಿಗಳ ಮೇಲೆ ಅಂದ್ರೆ ಹಿಜ್ಬುಲ್ಲಾಗಳ ಮೇಲೆ ದಾಳಿ ಮಾಡಿತ್ತು. ಬರೀ 10 ನಿಮಿಷದಲ್ಲಿ 100 ಫೈಟರ್ ಜೆಟ್ ನುಗ್ಗಿಸಿ ದಾಳಿ ಮಾಡಿತ್ತು. ಬೇರೂತ್, ಬೆಕಾ ವ್ಯಾಲಿ ಮತ್ತು ದಕ್ಷಿಣ ಲೆಬನಾನ್ ಸೇರಿ 100 ಕಡೆ ದಾಳಿಯಾಗಿತ್ತು. ಹಾಗೆ ನೋಡಿದ್ರೆ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವೆ ಯುದ್ಧ ಶುರುವಾದಾಗಿನಿಂದ ಇಷ್ಟು ದೊಡ್ಡ ದಾಳಿ ಆಗಿರೋದು ಇದೇ ಮೊದಲು. ಪರಿಣಾಮ ಒಂದೇ ದಿನ 250ಕ್ಕೂ ಅಧಿಕ ಜನರ ಪ್ರಾಣ ಹೋಗಿದೆ. ಒಂದೇ ದಿನ ಹತ್ತತ್ರ 1000 ಜನ ಗಾಯಗೊಂಡಿದ್ದಾರೆ. ಇದು ಹಿಜ್ಬುಲ್ಲಾ ಸಂಘಟನೆ ಮೇಲೆ ನಾವು ಮಾಡಿದ ಸರ್ಪ್ರೈಸ್ ಅಟ್ಯಾಕ್ ಅಂತ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ರು. ಇದರ ಬೆನ್ನಲ್ಲೇ ಇರಾನ್ ಹಾರ್ಮುಜ್ಗೆ ಬೀಗ ಹಾಕ್ತೀವಿ ಅಂತ ಅನೌನ್ಸ್ ಮಾಡಿದೆ. ಇಸ್ರೇಲ್ನ ಈ ಕೃತ್ಯ ಕದನ ವಿರಾಮದ ಉಲ್ಲಂಘನೆ. ಎಲ್ಲೂ ಯುದ್ಧ ನಡೀಬಾರದು ಅನ್ನೋದು ನಮ್ಮ ಷರತ್ತು. ಹಾಗಾಗಿ ಹಾರ್ಮುಜ್ ಮೂಲಕ ಹಡಗುಗಳ ಸಂಚಾರವನ್ನ ಸಂಪೂರ್ಣ ಸ್ಥಗಿತಗೊಳಿಸಿದೀವಿ ಅಂತ ಇರಾನ್ ಹೇಳಿದೆ. ಅಲ್ಲದೆ ಇಲ್ಲಿ ಹಾದು ಹೋಗೋಕೆ ನಮ್ಮ ಅನುಮತಿ ಬೇಕು. ಅನುಮತಿ ಪಡೆಯದೆ ಹೋದ್ರೆ ಅಂತ ಹಡಗುಗಳನ್ನ ನಾಶ ಮಾಡಿಬಿಡ್ತೀವಿ ಅಂತ ಇರಾನ್ ಘೋಷಿಸಿದೆ. ಇದೇ ವೇಳೆ ಇರಾನ್ ಒಂದು ಸಣ್ಣ ಟ್ವಿಸ್ಟ್ ಕೂಡ ಕೊಟ್ಟಿದೆ. ನಾವು ತೋರಿಸಿದ ಪರ್ಯಾಯ ಮಾರ್ಗಗಳಲ್ಲೇ ಹಡಗುಗಳು ಹಾದು ಹೋಗಬೇಕು, ಬೇರೆ ಕಡೆ ಸಿ ಮೈನ್ಗಳಿವೆ ಅಂತ ವಾರ್ನಿಂಗ್ ಕೊಟ್ಟಿದೆ. ನೋಡ್ರಿ, ಸಮುದ್ರದಲ್ಲಿ ನಾವು ಜಲಸ್ಫೋಟಕಗಳನ್ನ ಇಟ್ಟಿದೀವಿ. ಕೆಳಗಡೆ ಎಲ್ಲಿ ಇಟ್ಟಿದೀವಿ ಅಂತ ನಮಗೆ ಮಾತ್ರ ಗೊತ್ತು. ಜೀವಂತವಾಗಿ ಹೋಗಬೇಕು ಅಂದ್ರೆ ನಾವು ಹೇಳಿರೋ ರೂಟಲ್ಲಿ ಹೋಗಬೇಕು. ಆ ರೂಟ್ ನಾವು ಹೇಳಬೇಕು ಅಂದ್ರೆ ನಮ್ಮ ಪರ್ಮಿಷನ್ ನೀವು ಫಸ್ಟ್ ಪಡಿಬೇಕು. ಬೇರೆ ಕಡೆ ಹೋದ್ರೆ ಡಮ್ ಅನ್ನತ್ತೆ ಅಂತ ಬೆದರಿಕೆ ಒಡ್ಡಿದೆ ಇರಾನ್. ಈ ಮೂಲಕ ಹಾರ್ಮುಜ್ ಜಲಸಂಧಿಯನ್ನ 2 ವಾರಗಳ ಕಾಲ ಓಪನ್ ಮಾಡ್ತೀವಿ ಎಂದಿದ್ದ ಇರಾನ್ ಮತ್ತೆ ಅದನ್ನ ಕಂಟ್ರೋಲ್ಗೆ ತಗೊಂಡಿದೆ. ಅಲ್ಲಿ ಯಾವ ಸಿಚುವೇಶನ್ ಇದೆ ಅನ್ನೋದಕ್ಕೆ ಇರಾನ್ ಕ್ಲಾರಿಟಿಯನ್ನೇ ಕೊಡ್ತಾ ಇಲ್ಲ. ಇನ್ನು ಇರಾನ್ ಕೊಟ್ಟಿರೋ ಪ್ಲಾನ್ ಪ್ರಕಾರ ಹಡಗುಗಳು ಈಗ ಒಂದು ನಿರ್ದಿಷ್ಟ ರೂಟ್ ನಲ್ಲೇ ಸಾಗಬೇಕು. ಒಮಾನ್ ಸಮುದ್ರದ ಕಡೆಯಿಂದ ಬರೋ ಹಡಗುಗಳು ಮೊದಲು ಲಾರಕ್ ದ್ವೀಪದ ಉತ್ತರ ಭಾಗಕ್ಕೆ ಹೋಗಿ ಅಲ್ಲಿಂದ ಗಲ್ಫ್ ಪ್ರವೇಶ ಮಾಡಬೇಕು. ಅದೇ ರೀತಿ ಗಲ್ಫ್ ನಿಂದ ಹೊರಬರೋ ಹಡಗುಗಳು ಇದೇ ಐಲ್ಯಾಂಡ್ ನ ದಕ್ಷಿಣ ಭಾಗದ ಮೂಲಕ ಒಮಾನ್ ಸಮುದ್ರದ ಕಡೆಗೆ ಸಾಗಬೇಕು ಅಂತ ಇರಾನ್ ಸೂಚಿಸಿದೆ. ಯಾವುದೇ ಅವಘಡ ಆಗಬಾರದು ಅಂದ್ರೆ ಹಿಂಗ್ ಮಾಡಿ ಅಷ್ಟೇ ಅಂತ ವಾರ್ನಿಂಗ್ ಕೊಟ್ಟಿದೆ. ಇತ್ತ ಇರಾನ್ನ IRGC ಕೂಡ ಅಮೆರಿಕ ಮತ್ತು ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಲೆಬನಾನ್ ಮೇಲಿನ ದಾಳಿ ಸ್ಟಾಪ್ ಮಾಡದೇ ಇದ್ರೆ ಅಮೆರಿಕ ಮತ್ತು ಇಸ್ರೇಲ್ ಪಶ್ಚಾತ್ತಾಪ ಪಡಬೇಕಾಗುತ್ತೆ, ಆ ತರ ದಾಳಿ ಮಾಡ್ತೀವಿ ಅಂತ ಬೆದರಿಸಿದೆ. ಇದರ ಬೆನ್ನಲ್ಲೇ ಟ್ರಂಪ್ ಕೂಡ ತಿರುಗಿ ಬಿದ್ದಿದ್ದಾರೆ. ಹಾರ್ಮುಜ್ ಓಪನ್ ಮಾಡಲಿಲ್ಲ ಅಂದ್ರೆ ಮತ್ತೆ ಕಂಡು ಕೇಳರಿಯದ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇರಾನ್ ಸುತ್ತಮುತ್ತ ಅಮೆರಿಕದ ಪಡೆಗಳು ಇನ್ನೂ ಜಾಗ ಖಾಲಿ ಮಾಡಿಲ್ಲ, ಖಾಲಿ ಮಾಡೋದು ಇಲ್ಲ. ಬೇಕಾದ ಎಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ಅಮೆರಿಕದ ಸೇನೆ ಅಲ್ಲೇ ಅಲರ್ಟ್ ಆಗಿರುತ್ತೆ. ಯಾಕಂದ್ರೆ ಆಗಿರೋ ರಿಯಲ್ ಅಗ್ರಿಮೆಂಟ್ ಸಂಪೂರ್ಣವಾಗಿ ಜಾರಿ ಆಗೋವರೆಗೂ ಅಮೆರಿಕ ಅಲ್ಲಿಂದ ಕದಲೋದಿಲ್ಲ. ಒಂದು ವೇಳೆ ಇರಾನ್ ಈ ಒಪ್ಪಂದ ಮುರಿದ್ರೆ ಅಲ್ಲಿ ನಮ್ಮ ಸೇನಾ ಕಾರ್ಯಾಚರಣೆ ಪುನಃ ಶುರುವಾಗುತ್ತೆ. ಈ ಹಿಂದೆ ಜಗತ್ತು ಯಾವತ್ತೂ ನೋಡಿರದಂತಹ, ಊಹಿಸಲು ಆಗದಂತಹ ಭೀಕರ ದಾಳಿ ಮಾಡ್ತೀವಿ. ನಮ್ಮ ಡಿಮಾಂಡ್ ಕ್ಲಿಯರ್ ಆಗಿದೆ. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದೋ ಹಾಗಿಲ್ಲ. ಹಾಗೇನೆ ಹಾರ್ಮುಜ್ ಜಲಸಂಧಿ ಯಾವಾಗ್ಲೂ ಓಪನ್ ಮತ್ತು ಸೇಫ್ ಆಗಿ ಇರಬೇಕು. ಇವೆಲ್ಲ ಹೊಸ ಕಂಡೀಷನ್ ಅಲ್ಲ, ಇದನ್ನ ಮೊದಲೇ ಡಿಸೈಡ್ ಮಾಡಲಾಗಿತ್ತು. ಕೆಲವರು ಇದರ ಬಗ್ಗೆ ತಪ್ಪು ಮಾಹಿತಿ ಹರಡ್ತಾ ಇದ್ದಾರೆ. ಸದ್ಯಕ್ಕೆ ಅಮೆರಿಕದ ಪವರ್ಫುಲ್ ಮಿಲಿಟರಿ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದೆ. ಹಾಗೆ ತನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನ ಮತ್ತೆ ಲೋಡ್ ಮಾಡಿಕೊಂಡು ತನ್ನ ಮುಂದಿನ ವಿಜಯಕ್ಕೆ ಹುಮ್ಮಸ್ಸಿನಿಂದ ಕಾದು ಕೂತಿದೆ. ಅಮೆರಿಕ ಇಸ್ ಬ್ಯಾಕ್ ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಸೇರಿ ಎಲ್ಲಾ ಸ್ಥಳಗಳಿಗೆ ಯಾತ್ರೆ ಹೋಗಬೇಕು ಅಂತ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹಿರಿಯ ನಾಗರಿಕರಿದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಯುದ್ಧ ಇಲ್ಲಿಗೆ ನಿಂತಿಲ್ಲ ಅಂತ ಹೇಳಿದ್ದಾರೆ. ಕದನ ವಿರಾಮದ ಬಳಿಕ ಮೊದಲ ಬಾರಿಗೆ ಮಾತನಾಡಿದ ನೆತನ್ಯಾಹು, ನಮ್ಮ ಗುರಿ ಈಡೇರದೇ ಇದ್ರೆ ಇರಾನ್ ವಿರುದ್ಧ ಮತ್ತೆ ಕಾರ್ಯಾಚರಣೆ ಶುರು ಮಾಡೋಕೆ ನಮ್ಮ ಸೇನೆ ಸಂಪೂರ್ಣ ರೆಡಿಯಾಗಿದೆ. ನಮ್ಮ ಬೆರಳುಗಳು ಯಾವಾಗಲೂ ಬಂದೂಕಿನ ಟ್ರಿಗರ್ ಮೇಲೆ ಇರ್ತವೆ. ಅಗತ್ಯ ಬಿದ್ದರೆ ಯಾವುದೇ ಟೈಮ್ನಲ್ಲಿ ಮತ್ತೆ ಯುದ್ಧ ಭೂಮಿಗೆ ಹಿಂದಿರುಗೋಕೆ ನಾವು ರೆಡಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಹಾಗೆ ಅಮೆರಿಕ ಮಾಡಿಕೊಂಡಿರೋ ಈ ಕದನ ವಿರಾಮ ಒಪ್ಪಂದ ನಮಗೆ ಗೊತ್ತಿಲ್ಲದೆ ಏಕಾಏಕಿ ಆಗಿದ್ದಲ್ಲ. ಇಸ್ರೇಲ್ ಜೊತೆಗೆ ಸಂಪೂರ್ಣವಾಗಿ ಚರ್ಚೆ ನಡೆಸಿದ ಮೇಲೆ ಈ ನಿರ್ಧಾರ ಮಾಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇರಾನ್ ಜೊತೆ ತಾತ್ಕಾಲಿಕವಾಗಿ ಯುದ್ಧ ನಿಂತಿರಬಹುದು, ಆದರೆ ಹಿಜ್ಬುಲ್ಲಾಗಳ ಮೇಲಿನ ನಮ್ಮ ದಾಳಿ ಯಾವ ಕಾರಣಕ್ಕೂ ನಿಲ್ಲಲ್ಲ ಅಂತ ನೆತನ್ಯಾಹು ಹೇಳಿದ್ದಾರೆ. ಅತ್ತ ಲೆಬನಾನ್ ದಾಳಿ ಬಗ್ಗೆ ಟ್ರಂಪ್ ಕೂಡ ಇದನ್ನೇ ಹೇಳಿದ್ದಾರೆ. ಲೆಬನಾನ್ ಈ ಕದನ ವಿರಾಮದ ಅಡಿಯಲ್ಲಿ ಬರಲ್ಲ, ಯಾಕಂದ್ರೆ ಇಲ್ಲಿ ಹಿಜ್ಬುಲ್ಲಾಗಳಿದ್ದಾರೆ, ಅಲ್ಲಿ ಪ್ರತ್ಯೇಕ ಸಂಘರ್ಷ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇತ್ತ ಅಮೆರಿಕದ ವೈಸ್ ಪ್ರೆಸಿಡೆಂಟ್ JD ವ್ಯಾನ್ಸ್ ಕೂಡ ಸೀಸ್ ಫೈರ್ ನಲ್ಲಿ ಲೆಬನಾನ್ ಬರೋದಿಲ್ಲ, ಇರಾನ್ ಕದನ ವಿರಾಮವನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದೆ ಅಂತ ಹೇಳಿದ್ದಾರೆ. ಇನ್ನು ಇಸ್ರೇಲ್ ನಡೆಸಿದ ದಾಳಿಯನ್ನ ಹಿಜ್ಬುಲ್ಲಾ ತೀವ್ರವಾಗಿ ಖಂಡಿಸಿದೆ. ಇದೊಂದು ಅಮಾನುಷ ಕೃತ್ಯ. ನಮ್ಮ ನೆಲವನ್ನ ರಕ್ಷಿಸಿಕೊಳ್ಳೋಕೆ ಮತ್ತು ಇಸ್ರೇಲ್ಗೆ ತಿರುಗೇಟು ಕೊಡೋಕೆ ನಮಗೆ ಕಾನೂನುಬದ್ಧ ಹಕ್ಕಿದೆ ಅಂತ ಹೇಳಿದ್ದಾರೆ. ಇತ್ತ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಕೂಡ ಈ ಶಾಂತಿ ಒಪ್ಪಂದದಲ್ಲಿ ತಮ್ಮ ದೇಶವನ್ನು ಸೇರಿಸಿಕೋಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇಸ್ರೇಲ್ನ ಈ ದಾಳಿಯನ್ನ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಖಂಡಿಸಿದ್ದಾರೆ. ಇದೊಂದು ವಿವೇಚನಾ ರಹಿತ ದಾಳಿ ಅಂತ ಹೇಳಿದ್ದಾರೆ. ನಾನು ಲೆಬನಾನ್ ಅಧ್ಯಕ್ಷರು ಮತ್ತು ಪ್ರಧಾನಿಗಳೊಂದಿಗೆ ಮಾತುಕತೆ ನಡೆಸಿದ್ದೀನಿ. ಇಂಥ ಟೈಮ್ನಲ್ಲಿ ಫ್ರಾನ್ಸ್ ಲೆಬನಾನ್ ಜೊತೆ ನಿಲ್ಲುತ್ತೆ.
ಈ ದಾಳಿಯಿಂದ ಕದನ ವಿರಾಮ ಮುರಿದು ಬೀಳೋ ಚಾನ್ಸಸ್ ಇದೆ. ಈ ಕದನ ವಿರಾಮದಲ್ಲಿ ಲೆಬನಾನ್ ಸಂಪೂರ್ಣವಾಗಿ ಕವರ್ ಮಾಡಬೇಕು. ಇದೇ ಸಂದೇಶವನ್ನು ನಾನು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಕೂಡ ರವಾನಿಸಿದ್ದೀನಿ ಅಂತ ಹೇಳಿದ್ದಾರೆ. ಅತ ಬ್ರಿಟಿಷ್ ಫಾರಿನ್ ಸೆಕ್ರೆಟರಿ ಆವಿಟ್ ಕೂಪರ್ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಕದನ ವಿರಾಮದಲ್ಲಿ ಲೆಬನಾನ್ ಕೂಡ ಇನ್ಕ್ಲೂಡ್ ಮಾಡಬೇಕು ಅಂತ. ಆ ಕಡೆ ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಅಲ್ಬನೀಸ್ ಕೂಡ ಕದನ ವಿರಾಮ ಲೆಬನಾನ್ಗೂ ಅಪ್ಲೈ ಆಗಬೇಕು, ಇಸ್ರೇಲ್ ಅಲ್ಲಿ ಮಾಡ್ತಿರೋ ದಾಳಿ ನಿಲ್ಲಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಆದರೆ ಇಸ್ರೇಲ್ ಇದಕ್ಕೆಲ್ಲ ಕವಡೆ ಕಾಸಿನ ಕಿಮ್ಮತ್ ಕೊಡ್ತಾ ಇಲ್ಲ. ಯಾರೇನು ಹೇಳ್ತಿದ್ದಾರೆ ಅದಕ್ಕೆ. ಮತ್ತೊಂದು ಕಡೆ ಅಮೆರಿಕ ಜೊತೆಗಿನ ಕದನ ವಿರಾಮ ಸರಿ ಇಲ್ಲ, ಇದು ಅರ್ಥಹೀನ ಅಂತ ಇರಾನ್ ಕೂಡ ಹೇಳಿದೆ. ಆಯ್ತಲ್ಲ, ಇರಾನ್ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಖಾಲಿಬಾಫ್ ಅಥವಾ ಘಾಲಿಬಾಫ್ ಅಂತಲೂ ಕರೀತಾರೆ ಇವ್ರನ್ನ. ಇವರು ಅಮೆರಿಕ ಜೊತೆಗಿನ ಈ ಮಾತುಕತೆ ಮತ್ತು ಕದನ ವಿರಾಮ ಎರಡು ಅರ್ಥಹೀನ ಅಂದಿದ್ದಾರೆ. ನಾವು ಹಾಕಿದ 10 ಕಂಡೀಷನ್ ಅದರಲ್ಲಿ 3 ಆಲ್ರೆಡಿ ಬ್ರೇಕ್ ಮಾಡಿದ್ದಾರೆ. ಒಂದು ಕಡೆ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡ್ತಾ ಇದೆ, ಹಾಗೆ ನಮ್ಮ ಏರ್ ಸ್ಪೇಸ್ಗೆ ಡ್ರೋನ್ಗಳನ್ನು ನುಗ್ಗಿಸ್ತಾ ಇದ್ದಾರೆ. ಯುರೇನಿಯಂ ಎನ್ರಿಚ್ ಮಾಡೋ ಇರಾನ್ ನಿರ್ಧಾರವನ್ನು ಅಮೆರಿಕ ಒಪ್ಕೊಳ್ತಾ ಇಲ್ಲ, ಮತ್ತೆ ಎಲ್ಲಿಂದ ಕದನ ವಿರಾಮ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಸೇಮ್ ಟೈಮ್ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಮಾತನಾಡಿದ್ದಾರೆ. ಇರಾನ್ ನಮಗೆ 3 ರೀತಿಯ ಪ್ರಪೋಸಲ್ಗಳನ್ನು ಕಳಿಸಿದೆ. ಅದರಲ್ಲಿ ಮೊದಲನೇದಂತೂ ChatGPT ಬಳಸಿ ಬರ್ದಂಗೆ ಕಾಣ್ತಾ ಇದೆ. ಇರಾನ್ ಕಳಿಸಿರೋ ಈ ಪತ್ರಗಳಲ್ಲಿ ಒಂದಕ್ಕೊಂದು ಸಂಬಂಧವೇ ಇಲ್ಲದ ಅಂಶಗಳಿವೆ. ಇದರಿಂದ ಗೊಂದಲ ಸೃಷ್ಟಿಯಾಗಿದೆ ಅಂತ JD ವ್ಯಾನ್ಸ್ ಹೇಳಿದ್ದಾರೆ. ಹಾಗೆ ಇರಾನ್ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದೇ ಇದ್ರೆ ಕದನ ವಿರಾಮ ಕ್ಯಾನ್ಸಲ್ ಆಗುತ್ತೆ, ಬಿದ್ದು ಹೋಗುತ್ತೆ ಅಂತ JD ವ್ಯಾನ್ಸ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧ್ಯಕ್ಷ ಟ್ರಂಪ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಕದನ ವಿರಾಮವನ್ನ ಮಾತುಕತೆಗೋಸ್ಕರ ಮಾಡಲಾಗಿದೆ. ಇರಾನ್ ತನ್ನ ನಿಯಮಗಳನ್ನ ಪಾಲಿಸದೇ ಇದ್ರೆ ಟ್ರಂಪ್ ಕೂಡ ಫಾಲೋ ಮಾಡಲ್ಲ, ಕದನ ವಿರಾಮ ಬಿದ್ದು ಹೋಗುತ್ತೆ ಅಂತ ವ್ಯಾನ್ಸ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಶಾಂತಿ ಮಾತುಕತೆಗೆ ಮುಹೂರ್ತನೂ ಫಿಕ್ಸ್ ಆಗಿದೆ. ಏಪ್ರಿಲ್ 11ನೇ ತಾರೀಕು ಶನಿವಾರ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಮೊದಲ ಹಂತದ ಶಾಂತಿ ಮಾತುಕತೆ. ಅಮೆರಿಕ ಪರವಾಗಿ ಉಪಾಧ್ಯಕ್ಷ JD ವ್ಯಾನ್ಸ್ ನೇತೃತ್ವದ ಹೈ ಲೆವೆಲ್ ಟೀಮ್ ಪಾಲ್ಗೊಳ್ಳಬೇಕಿದ್ರಲ್ಲಿ. ಈ ಟೀಮ್ನಲ್ಲಿ ಟ್ರಂಪ್ರ ಅಳಿಯ ಜೆರೆಡ್ ಕುಶ್ನರ್ ಮತ್ತು ಟ್ರಂಪ್ರ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಇರ್ತಾರೆ. ಇಸ್ಲಾಮಾಬಾದ್ನಲ್ಲಿ ನಡೆಯೋ ಈ ಮಾತುಕತೆ ಬಗ್ಗೆ ಪಾಕ್ನಲ್ಲಿರೋ ಇರಾನ್ ರಾಯಭಾರಿ ರೇಜಾ ಅಮೀರಿ ಮೊಗ್ದಮ್ ಪೋಸ್ಟ್ ಹಾಕಿದ್ರು. ಆದರೆ ಅಚ್ಚರಿ ಏನು ಅಂದರೆ ಆ ಪೋಸ್ಟ್ ಹಾಕಿ ಆಮೇಲೆ ಪಟ್ಟಂತ ಡಿಲೀಟ್ ಮಾಡಿದ್ದಾರೆ ಅದನ್ನು. ಅವರು ಇರಾನ್ ನಿಯೋಗ ಕೂಡ ಗುರುವಾರ ರಾತ್ರಿನೇ ಪಾಕಿಸ್ತಾನದ ಇಸ್ಲಾಮಾಬಾದ್ ರೀಚ್ ಆಗುತ್ತೆ ಅಂತ ಹಾಕಿದರು. ಇರಾನ್ ರೆಡಿ ಮಾಡಿರೋ 10 ಅಂಶಗಳ ಪಾಯಿಂಟ್ ಮೇಲೇ ಆ ಶಾಂತಿ ಯೋಜನೆಯ ಆಧಾರದ ಮೇಲೇ ಮಾತುಕತೆ ಆಗುತ್ತೆ ಅಂತ ಹೇಳಿದರು. ಅಲ್ಲದೆ ಇಸ್ರೇಲ್ ಸರ್ಕಾರ ಈ ಡಿಪ್ಲೊಮ್ಯಾಟಿಕ್ ಪ್ರಯತ್ನಗಳನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತಲೂ ಆರೋಪ ಮಾಡಿದರು. ಈಗ ನೋಡಿದ್ರೆ ಆ ಪೋಸ್ಟನ್ನು ಪಟ್ಟಂತ ಡಿಲೀಟ್ ಮಾಡಿದ್ದಾರೆ. ಹೀಗಾಗಿ ಪಾಕ್ನಲ್ಲಿ ನಿಜವಾಗ್ಲೂ ಮಾತುಕತೆ ಆಗುತ್ತಾ, ಫೇಲ್ ಆಗುತ್ತಾ ಇದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಹೈ ಲೆವೆಲ್ ಮಾತುಕತೆಗಾಗಿ ಪಾಕ್ ಕೂಡ ಭಾರಿ ತಯಾರಿ ಶುರು ಮಾಡಿದೆ. ಇಸ್ಲಾಮಾಬಾದ್ನಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಮೋಡ್ಗೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಗುರುವಾರದಿಂದ 2 ದಿನ ಸಾರ್ವಜನಿಕ ರಜೆಯನ್ನು ಕೂಡ ಘೋಷಿಸಿದ್ದಾರೆ. ಯಾಕಂತ ನಿಮಗೆ ಗೊತ್ತಲ್ಲ, ಬಿಡಿಸಿ ಹೇಳಬೇಕಾಗಿಲ್ಲ. ಇನ್ನು ಈ ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಇದಕ್ಕೆಲ್ಲ ಬ್ರೋಕರ್ ಆಗಬೇಕು ಅಂತ ಅಮೆರಿಕನೇ ಪಾಕಿಸ್ತಾನವನ್ನು ಒತ್ತಾಯ ಮಾಡಿತ್ತು ಅಂತ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಒಂದು ಕಡೆ ಇರಾನ್ ನಾಗರಿಕತೆಯನ್ನೇ ನಾಶ ಮಾಡ್ತೀವಿ ಅಂತ ಟ್ರಂಪ್ ಪೋಸ್ಟ್ ಹಾಕಿ ಅಬ್ಬರಿಸಿದ್ರು. ಆದರೆ ಒಳಗೊಳಗೆ ಪಾಕಿಸ್ತಾನದ ಮೂಲಕ ಇರಾನ್ ಜೊತೆ ಬ್ಯಾಕ್ ಚಾನೆಲ್ ಮಾತುಕತೆ ನಡೀತಾ ಇತ್ತು. ಹೆಚ್ಚಾಗ್ತಿರೋ ತೈಲ ಬೆಲೆ ಮತ್ತು ಇರಾನ್ನ ಮೊಂಡುತನವನ್ನು ನೋಡಿ ಟ್ರಂಪ್ ಕೂಡ ಒಳಗೊಳಗೆ ಕಂಗಾಲಾಗಿದ್ರು. ಹೀಗಾಗಿ ಇರಾನ್ನ ಪವರ್ ಪ್ಲಾಂಟ್ಗಳನ್ನು ಉಡಾಯಿಸ್ತೀನಿ ಅಂತ ಬೆದರಿಕೆ ಒಡ್ಡಿದ್ರು. ಎಷ್ಟೇ ಬೆದರಿಕೆ ಹಾಕಿದ್ರೂ ಕೂಡ ಇರಾನ್ ಬಗ್ಲೇ ಇಲ್ಲ. ಹೀಗಾಗಿ ಟ್ರಂಪ್ ಆ್ಯಂಡ್ ಅಮೆರಿಕ ಪಾಕಿಸ್ತಾನವನ್ನು ಕದನ ವಿರಾಮಕ್ಕೆ ಹೋಗಿ ಮಾತಾಡಿ ಅಂತೇಳಿ ಪುಷ್ ಮಾಡ್ತು. ಅದರಂತೆ ಪಾಕ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಮುನೀರಾ ಮತ್ತು ಪಾಕ್ ಪ್ರಧಾನಿ ಶಾಬಾಜ್ ಶರೀಫು ಇಬ್ಬರು ಅಮೆರಿಕಾಗೆ ಕಾಲ್ ಮಾಡಿದ್ರು. ಟ್ರಂಪ್, ವ್ಯಾನ್ಸ್ ಮತ್ತು ಸ್ಟೀವ್ ವಿಟ್ಕಾಫ್ ಜೊತೆ ನಿರಂತರವಾಗಿ ಮಾತುಕತೆ ನಡೆಸಿ ಆಮೇಲೆ ಅದನ್ನೆಲ್ಲ ಇರಾನ್ ಜೊತೆನೂ ಮಾತಾಡಿ ಮೀಡಿಯೇಟ್ ಮಾಡಿದ್ರು ಅಂತ ರಿಪೋರ್ಟ್ ಆಗಿದೆ. ಏನು ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮ ಒಪ್ಪಂದದಲ್ಲಿ ಸಂಧಾನ ಮಾಡ್ತಿರೋ ಪಾಕ್ ಬಗ್ಗೆ ಭಾರತದಲ್ಲಿರೋ ಇಸ್ರೇಲ್ ರಾಯಭಾರಿ ರೋವೆನ್ ಅಜರ್ ಮಾತನಾಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಿರಬಹುದು, ಆದರೆ ನಮ್ಮ ದೃಷ್ಟಿಯಲ್ಲಿ ಪಾಕಿಸ್ತಾನ ಒಂದು ನಂಬಿಕಸ್ಥ ರಾಷ್ಟ್ರನೇ ಅಲ್ಲ ಅಂತ ಓಪನ್ ಆಗಿ ಹೇಳಿದ್ದಾರೆ. ಅಮೆರಿಕ ತನ್ನದೇ ಆದ ಕೆಲವು ಕಾರಣಗಳಿಂದಾಗಿ ಪಾಕಿಸ್ತಾನದ ಸಹಾಯವನ್ನು ಪಡಿತಾ ಇದೆ ಅಂತ ಹೇಳಿ ಇಸ್ರೇಲ್ ರಾಯಭಾರಿ ಹೇಳಿದ್ದಾರೆ. ಏನೋ ಲೆಬನಾನ್ ವಿಚಾರದಲ್ಲಿ ಇಸ್ರೇಲ್ ನಿಲುವು ಸ್ಪಷ್ಟಪಡಿಸಿರೋ ಅಜರ್ ದಕ್ಷಿಣ ಲೆಬನಾನ್ನಲ್ಲಿರೋ ಹಿಜ್ಬುಲ್ಲಾ ಉಗ್ರರ ಅಡ್ಡೆಗಳನ್ನು ಫುಲ್ ಕ್ಲೀನ್ ಮಾಡೋವರೆಗೂ ದಾಳಿ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಬೆನ್ನಲ್ಲೇ ಭಾರತದಲ್ಲಿರೋ ಇರಾನ್ನ ಸುಪ್ರೀಂ ಲೀಡರ್ ವಿಶೇಷ ಪ್ರತಿನಿಧಿ ಅಬ್ದುಲ್ ಮಜೀದ್ ಹಕೀಮ್ ಇಲಾಹಿ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಈ ವಾರ್ ಅಲ್ಲಿ ಇರಾನ್ ಗೆದ್ದಿದೆ, ಅಮೆರಿಕ ಸೋತಿದೆ, ನಾವು ರಾಜಿ ಮಾಡ್ಕೊಂಡಿಲ್ಲ, ಬದಲಾಗಿ ಅಮೆರಿಕವು ನಮ್ಮ ಎಲ್ಲ ಕಂಡೀಷನ್ಸ್ಗೆ ಒಪ್ಕೊಂಡು ಕದನ ವಿರಾಮ ಅಂತ ಹೇಳಿರೋದ್ರಿ ಅಂತ ಹೇಳಿದ್ದಾರೆ. ಅಮೆರಿಕ ಮಿಲಿಟರಿ ಪವರ್ ಬಳಸಿ ನಮ್ಮನ್ನು ಬಗ್ಸೋಕೆ ಪ್ರಯತ್ನ ಮಾಡಿ ಸೋತಿದೆ, ಹಾಗಾಗಿ ಇದು ಇರಾನ್ನ ಪಾಲಿನ ಗೆಲುವೇ ಅಲ್ವೇ ಅಂತ ಹೇಳಿದ್ದಾರೆ. ಈ ಕದನ ವಿರಾಮ ಒಪ್ಪಂದದಲ್ಲಿ ಚೀನಾದ ಮಧ್ಯಸ್ಥಿಕೆ ಏನೂ ಇಲ್ಲ ಅಂತಲೂ ಅವರು ಸ್ಪಷ್ಟಪಡಿಸಿದ್ದಾರೆ. ಇತ್ತ ಅಮೆರಿಕ ಮತ್ತು ಇರಾನ್ ನಡುವೆ ಕದನ ವಿರಾಮ ಘೋಷಣೆ ಆಗಿದ್ರೂ ಅರಬ್ ರಾಷ್ಟ್ರಗಳು ಮಾತ್ರ ಸಮಾಧಾನ ಆಗ್ತಾ ಇಲ್ಲ. ಈಗ UAE ನೇರವಾಗಿ ಇರಾನ್ ವಿರುದ್ಧ ಮಾತನಾಡಿದೆ. ಇರಾನ್ನ ಈ ಅಣ್ವಸ್ತ್ರ ಯೋಜನೆಗಳು ಮತ್ತು ಅಪಾಯಕಾರಿ ಮಿಸೈಲ್ಗಳ ಬಗ್ಗೆ ಶಾಶ್ವತ ಪರಿಹಾರ ಸಿಗಲೇಬೇಕು ಅಂತ ಹೇಳಿದೆ.
ಅಂದರೆ ಇರಾನ್ನಿಂದ ಯಾವುದೇ ಬೆದರಿಕೆಗಳು ಇರಬಾರ್ದು ಅಂದಿದೆ. ಅಲ್ಲದೆ ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಪೂರ್ತಿಯಾಗಿ ಮತ್ತು ಯಾವುದೇ ಕಂಡೀಷನ್ ಇಲ್ಲದೆ ಓಪನ್ ಮಾಡಬೇಕು. ಹಾರ್ಮುಜ್ನಲ್ಲಿ ಇರಾನ್ನ ಎಕನಾಮಿಕ್ ವಾರ್ಗೆ ಈಗಲೇ ಬ್ರೇಕ್ ಹಾಕಬೇಕು ಅಂತ ಹೇಳಿದ್ದಾರೆ. ಅಂದರೆ ಇರಾನ್ನ ಎಲ್ಲ ಬೆದರಿಕೆಗಳನ್ನು ಈಗಲೇ ಬೇರು ಸಮೇತ ಕಿತ್ತು ಹಾಕಬೇಕು ಅಂತ UAE ಆಗ್ರಹ ಮಾಡಿದೆ. ಅಂದಹಾಗೆ ಇರಾನ್ ಕದನ ವಿರಾಮದ ಬಳಿಕ UAE ಮೇಲೆ ದಾಳಿ ಮಾಡಿತ್ತು. ಒಂದೇ ಸಲ UAE ಮೇಲೆ 17 ಮಿಸೈಲ್ ಮತ್ತು 35 ಡ್ರೋನ್ಗಳನ್ನು ಫೈರ್ ಮಾಡಿತ್ತು. ಇದರಿಂದ UAEನ ಹಬ್ಶಾನ್ ಗ್ಯಾಸ್ ಕಾಂಪ್ಲೆಕ್ಸ್ನಲ್ಲಿ ಬೆಂಕಿ ಹತ್ಕೊಂಡಿತ್ತು. ಏನೋ ಹಾರ್ಮುಜ್ ಜಲಸಂಧಿಯಲ್ಲಿ ಓಡಾಡೋ ಹಡಗುಗಳ ಮೇಲೆ ಇರಾನ್ ಮತ್ತು ಒಮಾನ್ ಸೇರಿ ಟೋಲ್ ಹಾಕ್ಬೋದು ಅಂತ ರಿಪೋರ್ಟ್ ಆಗಿತ್ತು. ಟ್ರಂಪ್ ನಾನು ಬರ್ತೀನಿ, ಜಾಯಿಂಟ್ ವೆಂಚರ್ ಮಾಡೋಣ, ನಾವು ಸೇರಿ ಟೋಲ್ ಕಲೆಕ್ಟ್ ಮಾಡೋಣ, ಇರಾನ್ ಒಟ್ಟಿಗೆ ಸೇರಿ ಅಂತೇಳಿ ಪೋಸ್ಟ್ ಹಾಕಿದ್ರು. ಆದರೆ ಈ ಟೋಲ್ ಸಿಸ್ಟಮ್ ಯಾರಾದರೂ ತಂದರೆ ಭಾರತ ಸಪೋರ್ಟ್ ಮಾಡಲ್ಲ ಅಂಥೇಳಿ ಈಗ ರಿಪೋರ್ಟ್ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ವಿಶ್ವಸಂಸ್ಥೆಯ ಸಮುದ್ರ ಕಾನೂನು, UN ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ. ಇದರ ಪ್ರಕಾರ ಹಾರ್ಮುಜ್ ಜಲಸಂಧಿಯಂತಹ ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಹಡಗುಗಳ ಸಂಚಾರಕ್ಕೆ ಯಾರೂ ಅಡ್ಡಿಪಡಿಸುವ ಹಾಗಿಲ್ಲ. ಹಾಗೆ ಇಲ್ಲಿ ಟೋಲ್ ವಸೂಲಿ ಮಾಡೋದು ಕೂಡ ಸಂಪೂರ್ಣ ಕಾನೂನು ಬಾಹಿರ. ಈ ರೀತಿಯ ಜಲಮಾರ್ಗಗಳು ಎಲ್ಲ ದೇಶದ ಹಡಗುಗಳಿಗೂ ಫ್ರೀಯಾಗಿ ಓಡಾಡೋಕೆ ಇರೋದು ಅಂತ ಈ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಒಂದು ವೇಳೆ ಇರಾನ್ ಇಲ್ಲಿ ಕಾರ್ಗೋ ಹಡಗುಗಳಿಗೆ ಟೋಲ್ ಹಾಕಲೇಬೇಕು ಅಂದರೆ ವಿಶ್ವಸಂಸ್ಥೆಯ ಚಾರ್ಟರ್ ಅಥವಾ ನಿಯಮಾವಳಿಯನ್ನೇ ತಿದ್ದುಪಡಿ ಮಾಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಈ ಟೋಲ್ ವಿಚಾರದ ಬಗ್ಗೆ ಭಾರತ ಸರ್ಕಾರ ಇರಾನ್ ಜೊತೆ ಯಾವುದೇ ರೀತಿಯ ಅಧಿಕೃತ ಮಾತುಕತೆ ನಡೆಸಿಲ್ಲ ಅಂತ ವರದಿಯಾಗಿದೆ. ಇನ್ನು ಭಾರತೀಯ ಸೇನೆಗೆ ತುರ್ತಾಗಿ ಕಾಮಿಕಾಜೆ ಡ್ರೋನ್ಗಳನ್ನು ಡೆಲಿವರಿ ಮಾಡಲಾಗಿದೆ. ಗುಜರಾತ್ ಮೂಲದ ಇನ್ಸೈಡ್ FPV ಕಂಪನಿ ಇವುಗಳನ್ನು ಹಸ್ತಾಂತರಿಸಿದೆ. 10 ಕೋಟಿ ರೂಪಾಯಿನ ಸಣ್ಣ ಡೀಲ್ ಆಗಿತ್ತು. ಅಷ್ಟರಲ್ಲಿ ಆಯುಧಗಳು ಸೇನೆಯ ಕೈ ಸೇರಿದೆ. ಎಷ್ಟು ಡ್ರೋನ್ ಕೊಟ್ಟಿದ್ದಾರೆ ರಿವೀಲ್ ಮಾಡಿಲ್ಲ. ಆದರೆ 10 ಕೋಟಿಯ ಸಣ್ಣ ಡೀಲ್ ಆಗಿರೋದ್ರಿಂದ ಸಣ್ಣ ಪ್ರಮಾಣದಲ್ಲಿ ಕ್ವಾಂಟಿಟಿಯಲ್ಲಿ ತಗೊಂಡು ಇದನ್ನು ಬಹುಶಃ ಆರ್ಮಿ ಒಂಥರ ಚೆಕ್ ಮಾಡಿ ನೋಡುತ್ತೆ ಅಂತ ಕಾಣುತ್ತೆ. ಆದರೆ ಸ್ನೇಹಿತರೆ, ಈ ಡ್ರೋನ್ಗಳ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ ಅಪಾಯಕಾರಿಯವು. ತಮ್ಮಷ್ಟಕ್ಕೆ ತಾವೇ ಹೋಗಿ ಶತ್ರು ಮೇಲೆ ಬಿದ್ದು ತಮ್ಮನ್ನು ತ್ಯಾಗ ಮಾಡಿಕೊಂಡು ಶತ್ರುನೂ ತೆಗಿತವೆ, ಸ್ಫೋಟಗೊಳ್ತವೆ. ಹಾಗೆ FPV ಫಸ್ಟ್ ಪರ್ಸನ್ ವ್ಯೂ, ಇದನ್ನು ಆಪರೇಟ್ ಮಾಡೋರು ಸ್ಪೆಷಲ್ ಗಾಗಲ್ಸ್ ಹಾಕೊಂಡಿರ್ತಾರೆ. ಇದರಿಂದ ಅವರು ಡ್ರೋನ್ ಒಳಗೆ ಕೂತು ಆಪರೇಟ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ಲೈವ್ ವಿಡಿಯೋ ನೋಡಿಕೊಂಡು ಕರಾರುಕ್ಕಾಗಿ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವು ಎಂಥ ಹವಾಮಾನದಲ್ಲೂ ಕೆಲಸ ಮಾಡೋ ಥರ ಡಿಸೈನ್ ಮಾಡಲಾಗಿದೆ. -35°C ಕೊರೆಯೋ ಚಳಿಯಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತವೆ. GPS ಸಿಗದೇ ಇರೋ ಜಾಗದಲ್ಲೂ ಕೂಡ ಆಟೋಮ್ಯಾಟಿಕಲಿ ನ್ಯಾವಿಗೇಟ್ ಆಗಿ ಟಾರ್ಗೆಟ್ ಹೊಡೆಯೋ ಕೆಪಾಸಿಟಿ ಇದೆ. ಪಾಕ್ ಜೊತೆಗೆ ನಿಧಾನಕ್ಕೆ ಉದ್ವಿಗ್ನತೆ ಹೆಚ್ಚುತ್ತಿರೋ ಟೈಮ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಏನು ಬಾಂಗ್ಲಾದ ಹೊಸ ವಿದೇಶಾಂಗ ಸಚಿವ ಖಲೀಲುರ್ ರೆಹಮಾನ್ ವಿದೇಶಾಂಗ ಸಚಿವ S ಜೈಶಂಕರ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಮೀಟಿಂಗ್ನಲ್ಲಿ ಬಾಂಗ್ಲಾ ಭಾರತದ ಮುಂದೆ ಒಂದು ಪ್ರಮುಖ ಡಿಮಾಂಡ್ ಇಟ್ಟಿದೆ. ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವ್ರನ್ನ ಬಾಂಗ್ಲಾಗೆ ವಾಪಸ್ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗೆ ನಮಗೆ ಇನ್ನೂ ಹೆಚ್ಚಿನ ಆಯಿಲ್ ಮತ್ತು ಫರ್ಟಿಲೈಸರ್ ಸಪ್ಲೈ ಮಾಡಿ ಅಂತಲೂ ರಿಕ್ವೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಜೈಶಂಕರ್, ಬಾಂಗ್ಲಾದ ಹೊಸ ಸರ್ಕಾರದೊಂದಿಗೆ ನಾವು ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡ್ತೀವಿ, ಹಾಗೆ 2 ರಾಷ್ಟ್ರಗಳ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ಕಿಮ್ ಜಾಂಗ್ ಉನ್ರ ನಾರ್ತ್ ಕೊರಿಯಾ ಅಮೆರಿಕ ಮತ್ತು ಮಿತ್ರರಿಗೆ ಶಾಕ್ ಕೊಟ್ಟಿದ್ದಾರೆ. ಈ ಸಲ ಕ್ಲಸ್ಟರ್ ಸ್ಫೋಟಕಗಳನ್ನು ತಗೊಂಡು ಹೋಗೋ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದ್ದಾರೆ. ಸೋಮವಾರದಿಂದ ಶುರುವಾದ ಈ ನಿರಂತರ ಟೆಸ್ಟಿಂಗ್ನಲ್ಲಿ 3 ದಿನಗಳ ಕಾಲ ಫೈರ್ ಮಾಡ್ತಾನೆ ಇದ್ರು ಇವರು. ಇದರಲ್ಲಿ ಆಂಟಿ ಏರ್ಕ್ರಾಫ್ಟ್ ವೆಪನ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೆಪನ್ಸ್ ಹಾಗೂ ಕಾರ್ಬನ್ ಫೈಬರ್ ಸ್ಫೋಟಕಗಳನ್ನು ಕೂಡ ಟೆಸ್ಟ್ ಮಾಡಿದ್ದಾರೆ. ಈ ಕ್ಲಸ್ಟರ್ ಸ್ಫೋಟಕಗಳು ಸ್ನೇಹಿತರೆ ಹಾಸಾಂಗ್ 11 ಮಿಸೈಲ್ಗಳಲ್ಲಿ ಇದನ್ನು ಫಿಟ್ ಮಾಡಿದ್ದಾರೆ. ಒಂದೇ ಏಟಿಗೆ 16ರಿಂದ 17 ಎಕರೆ ಜಾಗವನ್ನು ಸಂಪೂರ್ಣ ಸುಟ್ಟು ಭಸ್ಮ ಮಾಡುವಷ್ಟು ಪವರ್ಫುಲ್ ಇದ್ದಾವೆ. ಇರಾನ್ ಇಸ್ರೇಲ್ ಕದನದಲ್ಲಿ ಇಸ್ರೇಲ್ನ ಮೇಲೆ ಇಂತಹದ್ದೇ ಕ್ಲಸ್ಟರ್ ಬಾಂಬ್ಗಳನ್ನು ಬಳಸ್ತಾ ಇದೆ. ಮಿಸೈಲ್ ಹೋಗಿ ಇಸ್ರೇಲ್ ಆಕಾಶದಲ್ಲಿ ಚದುರಿಸ್ಬಿಟ್ಟು ಅಲ್ಲಿ ಸಣ್ಣ ಸಣ್ಣ 16 ಸ್ಫೋಟಕಗಳಾಗಿ ಡಿವೈಡ್ ಆಗಿ ಚದುರಿ ಬೀಳ್ತಾವೆ, ಹೋಗಿ ಇಂಡಿಪೆಂಡೆಂಟಾಗಿ ಬ್ಲಾಸ್ಟ್ ಆಗ್ತವೆ ಎಲ್ಲ ಸ್ಫೋಟಕಗಳು. ಈಗ ಕಿಮ್ ಕೂಡ ಅದಕ್ಕಿಂತ ಪವರ್ಫುಲ್ ಮಿಸೈಲ್ಗಳಲ್ಲಿ ಈ ಕ್ಲಸ್ಟರ್ ಸ್ಫೋಟಕಗಳನ್ನು ಫಿಟ್ ಮಾಡಿ ಟೆಸ್ಟ್ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ನಲ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.